ಬಂಗಾರಪೇಟೆ ಸರ್ಕಾರಿ ಕಚೇರಿಗಳಿಗೆ ದಿಢೀರ್ ಭೇಟಿ ನೀಡಿದ ಉಪಲೋಕಾಯುಕ್ತ ಬಿ ವೀರಣ್ಣ. ಬಂಗಾರಪೇಟೆ ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ, ತಾಲೂಕು ಕಚೇರಿ, ರೆಕಾರ್ಡ್ ರೂಮ್, ಸಬ್ ರಿಜಿಸ್ಟರ್, ಪಹಣಿ ಹಾಗೂ ಆಧಾರ್ ಕಾರ್ಡ್ ವಿಭಾಗ, ತಾಲೂಕು ಪಂಚಾಯಿತಿ, ಪುರಸಭೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕೃಷಿ ಇಲಾಖೆ, ಅಬಕಾರಿ ಇಲಾಖೆಗಳಿಗೆ ಭೇಟಿ ನೀಡಿದ ತಂಡ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಕಚೇರಿಯಲ್ಲಿ ಅಧಿಕಾರಿಗಳ ಗೈರು ಹಾಜರಿ, ಬೇಜವಾಬ್ದಾರಿ ನಡತೆ, ಸಾರ್ವಜನಿಕರ ಕೆಲಸಗಳು ವಿಳಂಬ ಮಾಡುತ್ತಿರುವುದು, ಸಿಬ್ಬಂದಿ ವರ್ಗ ತೊಡುವ ಡ್ರೆಸ್ ಕೋಡ್, ಕಡತಗಳು, ಫೋನ್ ಪೇನಲ್ಲಿ ಸಂಬಳಕ್ಕಿಂತ ಅಧಿಕ ವಹಿವಾಟು ನಡೆದಿರುವುದು ಸೇರಿದಂತೆ 10 ಹಲವು ಸರ್ಕಾರಿ ಇಲಾಖಾ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಬೆವರಿಳಿಸಿದ ಸನ್ನಿವೇಶಕ್ಕೆ ಸಾಕ್ಷಿಯಾಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಲೋಕಾಯುಕ್ತ ಬಿ ವೀರಣ್ಣ ಅವರು, ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಗೈರು ಹಾಜರಿ ಕಂಡು ಬಂದಿದೆ. ಶೌಚಾಲಯಗಳ ಅವ್ಯವಸ್ಥೆ, ಎಂಆರ್ಐ ಸ್ಕ್ಯಾನ್ ಇಲ್ಲ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಶುಚಿತ್ವ ಇಲ್ಲ. ಒಟ್ಟಾರೆಯಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ. ಹಾಗಾಗಿ ವಿಚಾರಣೆ ವರದಿ ಆಧರಿಸಿ ಒಟ್ಟು 7 ಮಂದಿಯ ವಿರುದ್ಧ ಝೊಮ್ಯಾಟೊ ಕೇಸ್ ಅನ್ನು ದಾಖಲಿಸಲಾಗುವುದು ಎಂದು ಹೇಳಿದ್ದಾರೆ. ಬಂಗಾರಪೇಟೆಯ ಪಟ್ಟಣದ ಉಳಿದ ಇಲಾಖೆಗಳಿಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗುವುದು ಎಂದು ವಿವರಿಸಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಾದ ಅರವಿಂದ್, ನಟೇಶ್, ರೇಣುಕಾ ಸೇರಿದಂತೆ ಇತರೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಜರಿದ್ದರು. ಒಕ್ಕಲೇರಿಯಲ್ಲಿ ಒಂದು 5 ಫಾರೆಸ್ಟ್ ಮಾರ್ಕೆಂಡ ಪಟ್ಟ ಅಲ್ಲಿ ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಹೋಗಿ KG ಇಂಟರ್ ಸ್ಕೂಲ್ ಮಕ್ಕಳೆಲ್ಲ ಬಂದು ಅಲ್ಲೆಲ್ಲ ರೈತರು, ನಮ್ಮ ಪೊಲೀಸ್ ಅಧಿಕಾರಿ, DC ಎಲ್ಲ ಸೇರಿಕೊಂಡು ಒಂದು 5,000 ಗಿಡ ಕಾರ್ಯಕ್ರಮ ಮಾಡಿದ್ದೀವಿ. ಗಿಡಗಳು ಹಾಕಿದ್ದೀವಿ, ದೊಡ್ಡ ದೊಡ್ಡ ಗಿಡಗಳು ಹಾಕಿ ಬಂದಿದ್ದೀವಿ. ಅದೇ ನೆನ್ನೆ ತರ ನಮ್ಮ ಬೆಂಗಳೂರಲ್ಲಿ ಕ್ರಿಕೆಟ್ ಹುಚ್ಚಿಗೆ ಸುತ್ತಾಗ್ಬಿಟ್ಟಲ್ಲ 11 ಜನ ಅವ್ರಿಗೊಂದು 1 ನಿಮಿಷ ಮೌನಾಚರಣೆ ಮತ್ತು ಆ ಮಕ್ಕಳ ಜ್ಞಾಪಕಾರ್ಥವಾಗಿದ್ದ ಎಲ್ಲ ಗಿಡಗಳು ಹಾಕಿಸಿ ವನ ಮಹೋತ್ಸವ ಬೇರೆ ಇವತ್ತು ವಿಶ್ವ ಪರಿಸರ ದಿನ ಮಾಡಲೇಬೇಕು ಅಂತೇಳಿ ಅವರಿಗೆ ನಾವು ಮೌನ ಆಚರಿಸಿ ಅದರ ಒಂದು 5,000 ಗಿಡಗಳು ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟು ಬಂದಿದ್ದೀವಿ ಅಲ್ಲಿ. ಅದಾದಮೇಲೆ ನಿಮ್ಮ ತಾಲೂಕು ಆಸ್ಪತ್ರೆಗೆ ಬಂದಾಗ ಇಲ್ಲಿ ಶೌಚಾಲಯಗಳು ಸರಿ ಇಲ್ಲ, ಡಾಕ್ಟ್ರು ಚಾರ್ಟ್ ಸರಿಯಾಗಿ ಹಾಕಿಲ್ಲ, ಯಾವ್ಯಾವ ಟೈಮ್ಗೆ ಡಾಕ್ಟ್ರ್ ಬರ್ತಾರೆ ಏನೂ ಇಲ್ಲ. ವೈದ್ಯಗಳು ಅಲ್ಲಿ ಯಾವಾಗಲೂ ಕೇಂದ್ರ ಸ್ಥಾನದಲ್ಲಿ ಇರಬೇಕು, ಕೇಂದ್ರ ಸ್ಥಾನದಲ್ಲಿ ಇಲ್ಲ ಅವರು. ಅಲ್ಲಿ MRI ಇಲ್ಲ. ಗರ್ಭಪಾತ ಮಾಡುವಾಗ ಆ ನಿಯಮ ಏನೇನು ಪಾಲನೆ ಮಾಡಬೇಕು ಅದು ಮಾಡ್ತಾಯಿಲ್ಲ. ಆಮೇಲೆ ವಾಟ್ರ್ ಟ್ಯಾಂಕ್ ಇದು ನೀರು ಕುಡಿಯೋದು ಡ್ರಿಂಕಿಂಗ್ ವಾಟ್ರು 6 ಅಡಿ ಮೇಲೆ 2 ಮೀಟ್ರ್ ಸಣ್ಣ ಮಕ್ಕಳಿಗೆ ಅಂದೋದಿಲ್ಲ, ಸಣ್ಣ ಆಗಿದ್ದವ್ರಿಗೆ ಅಂದೋದೇ ಇಲ್ಲ. ಅಂದರೆ ಅವರು ಸುಮ್ಮನೆ ನಾಮಕಾವಸ್ಥೆಗೆ ಡ್ರಿಂಕಿಂಗ್ ವಾಟರ್ ಅಂತ ಹೇಳ್ಕೊಂಡು ಹಾಕಿದ್ದಾರೆ. ಅದು ಯಾರಿಗೂ ಅನುಕೂಲ ಆಗೋಲ್ಲ, ಅದು ಕೆಳಗೆ ಹಾಕಬೇಕು ಅಂತೇಳಿ ನಾನು ಹೇಳಿದೆ. ಅಲ್ಲಿ ಗಲೀಜು ಅಷ್ಟು ಕ್ಲೀನಾಗಿಟ್ಟಿಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಸುಮಾರು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ನಮ್ಮ ಆಸ್ಪತ್ರೆದು. ಅದಾದಮೇಲೆ ಈ ತಾಲೂಕು ಕಚೇರಿ ನಿಮ್ಮ ಇದರಲ್ಲಿ ಬಗುರುಕ್ಕೂ 40 ಅರ್ಜಿಗಳು ಹೊರತುಪಡಿಸಿದರೆ ಯಾವುದೇ ಅರ್ಜಿಗಳು ಬಾಕಿ ಇಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ಕಚೇರಿಯ SD ತೇಜಸ್ವಿನಿ ಎಂಬರ ಬಳಿ 45ಕ್ಕೂ ಹೆಚ್ಚು ಅರ್ಜಿಗಳು ನಮ್ಗೆ ಸಿಕ್ತು. ಅಲ್ಲಿ ಬಾಕಿ ಇರೋದು ಬಂತು. ಅಲ್ಲಿ ಸುಮಾರು ಆದೇಶಗಳಾಗಿದೆ, ಸೈನ್ ಆಗಿಲ್ಲ. ಸುಮಾರು ಜಡ್ಜ್ಮೆಂಟ್ ರಿಸರ್ವ್ ಮಾಡ್ಕೊಂಡಿದ್ದಾರೆ. 2 ವರ್ಷ ಆಗಿದೆ. ಒಂದು 2023, 2024, 2025 ಅವರು 2.5 ವರ್ಷದ್ದು ಆದೇಶ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದಾರೆ. ರೈತರಿಗೆ ತೊಂದರೆ ಕೊಡ್ತಾಯಿದ್ದಾರೆ. ಅಲ್ಲಿ ಅವರು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಆಮೇಲೆ ಆ ಸಂತೋಷನವರು ಇವತ್ತು ನಾವು ಬಂದ ತಕ್ಷಣ ವಿನೋದನವರು CL ಹಾಕಿದ್ದಾರೆ ಉದ್ದೇಶಪೂರ್ವಕವಾಗಿ. ಸಂತೋಷನವರು ನಾವು ಕೆಳಗಡೆ ಚೆಕ್ ಮಾಡ್ತಾಯಿದ್ರು, ಅಲ್ಲಿ ಮೇಲೆ ಬೀಗ ಹಾಕೊಂಡು ನೀವೆಲ್ಲ ನೋಡಿದ್ರಿ, ಬೀಗ ಹಾಕ್ಕೊಂಡೋಗಿದ್ದಾರೆ. ಅದು ನಮಗೆ ಸಮಾಧಾನ ತಂದಿಲ್ಲ. ಸುಮಾರು ಕೇಸ್ ಲಿಸ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ADLR ಆಫೀಸು ಇಲ್ಲಿ ಪರಶಿವಮೂರ್ತಿ ಅವರು UPI ಟ್ರಾನ್ಸಾಕ್ಷನ್ ಅವರ ಸಂಬಳಕ್ಕಿಂತ ಹೆಚ್ಚಾಗಿ ಇರೋದರಿಂದ ಅವರಲ್ಲಿ ಸುಮಾರು ಬಾಕಿ ಇರೋ ಅರ್ಜಿಗಳು 2 ತಿಂಗಳ ಒಳಗಾಗಿ ವಿಲೇವಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂಡೇಕೆ ಕೊಟ್ಟಿದ್ದಾರೆ. ಅದು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ ನಾನು. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮುರಳಿ ಅನ್ನೋರಿತ್ತು, ಅವರು UPI ಟ್ರಾನ್ಸಾಕ್ಷನ್ಗಿಂತ ವೇತನ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಅಲ್ಲೂ ನಾನು ಆ ಸುಮಲತಾ ರಜೆ ಮೇಲಿದ್ದು ಮುರಳೀಧರ್ ಹೆಸರಿಗೆ ಅಲ್ಲಿ ವಿಜಯ್ ಕುಮಾರ್ ಅನ್ನೋರು ಸುಮಾರು 14-15 ವರ್ಷದಿಂದ ಅಲ್ಲೇ ಕೆಲಸ 22 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಟ್ರಾನ್ಸಾಕ್ಷನ್ ನೋಡಿದ್ರೆ ನನಗೆ ಭಯ ಆಯಿತು. ವೇತನಕ್ಕೆ ಜಾಸ್ತಿ ಇದೆ. ಅವ್ರು ನೀವು ನೋಡಿದ್ರಿ, ಕೈಲಿ ಹಿಂಗೆ ಇಟ್ಕೊಂಡು ಆರಾಮಾಗಿ ನಮ್ಮ ಅಣ್ಣನ ಥರ ಜೀನ್ಸ್ ಪ್ಯಾಂಟ್ ಹಾಕೊಂಡು ಸ್ಟೈಲಾಗಿ ಆಫೀಸ್ ಬಂದಿದ್ದರು. ಅದು ಸುಮಾರು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಆಮೇಲೆ TMC ಇವಾಗ ನಾವು ಹೋಗಿದ್ವಲ್ಲ ಕಚೇರಿ, ಒಟ್ಟು 71 ಅರ್ಜಿಗಳು ಮಾತ್ರ ಅಂತ ಹೇಳ್ತಾರೆ ಅವರು. ಅದು 1 ತಿಂಗಳಾಗ ಕ್ಲಿಯರ್ ಮಾಡ್ತೀವಿ ಅಂತ ಅಂಟೇಕೆ ಕೊಟ್ಟಿದ್ದಾರೆ. ಅದು ನಾನು ಸಮಾಧಾನ ಆಗಿಲ್ಲ. ಅವ್ರು ಹೇಳಿದ್ದು ಇದೆಲ್ಲ ಅಲ್ಲಿ
ಟೋಲ್ ಮುನ್ಸಿಪಲ್ ಕೌನ್ಸಿಲ್ ಎಷ್ಟು ಒತ್ತುವರಿ ಆಗಿದೆ, ಏನಾಗಿದೆ, ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅವರು. ಅದ್ರಲ್ಲಿ ರಿಪೋರ್ಟ್ ತರ್ಕೊಂಡು ಅದು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ತಾಲೂಕ್ ಪಂಚಾಯತಿ ಅವರು ನಮ್ಮ 23-24 ಸಾಲಿನಲ್ಲಿ ಇಲ್ಲಿಯವರೆಗೆ ನರೇಗಾ ಹಣಕಾಸು ಯೋಜನೆಯಲ್ಲಿ ಎಷ್ಟೆಷ್ಟು ಯೋಜನೆ ಮಾಡಿದ್ವಿ ಏನು ಅಂತ ಅದು ಅನುದಾನ ಬಿಡುಗಡೆ ಅಂತ ಹೇಳ್ತಾರೆ. ಅವರು ಅನುದಾನ 1 ಕೋಟಿ ಅನುದಾನ ಕಾಮಗಾರಿ ಮಾಡುತ್ತೆ ಅಂತೇಳಿ ತಿಳಿಸಿದ್ದಾರೆ, ಡೀಟೇಲ್ ಕೊಟ್ಟಿಲ್ಲ. ಆಮೇಲೆ ಈ ಎಲ್ಲ ಪಂಚಾಯತಿ 281 ಪಂಚಾಯತಿಗಳಂತ 287-81 ಪಂಚಾಯತಿ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಹಳ್ಳಿಯಲ್ಲೂ ಗಲೀಜು ನೀರನ್ನು ರೋಡ್ಗೆ ಆಮೇಲೆ ಕೆರೆಗಳು ಬಿಡೋಂಗಿಲ್ಲ, ಎಲ್ಲ ಗುಂಡಿಗಳು ಮಾಡಬೇಕು ಅಂತ ಹೇಳಿದ್ದೀನಿ. ಸರ್ಕಲ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅವ್ರು ಏನು ಇಶ್ಯೂ ಮಾಡೋದು ಗೊತ್ತಿಲ್ಲ. ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಆಡಿಟ್ ಅಬ್ಜೆಕ್ಷನ್ನು ಅದು ಹಾಕಿದ ಮೇಲೆ ಅದ್ರಲ್ಲಿ ರಿಕವರಿ ಅಂತ ಇರುತ್ತೆ, ಅದನ್ನು ಅವ್ರು ಏನು ಮಾಡಲಿಲ್ಲ, ರಿಕವರಿ ಮಾಡಲಿಲ್ಲ ಇನ್ ಟೈಮ್ಗೆ. 2 ತಿಂಗಳು ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ. ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ಅದನ್ನು. ಆಮೇಲೆ ನೀವು ಇವಾಗೆಲ್ಲ 2ನೇ ಫ್ಲೋರ್ಗೆ ಹಚ್ಚೋದು CDO ಆಫೀಸಲ್ಲಿ ಸುಮಾರು 10 ಕೋಟಿ ಪರ್ ಇಯರ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾರೆ. ಅದು ಸರಿಯಾಗಿ ಏನು ಮಾಹಿತಿ ಕೊಟ್ಟಿಲ್ಲ ನನಗೆ. ಅದನ್ನು ರಿಪೋರ್ಟ್ ತರ ಕೇಳಿದ್ದೀನಿ ನಾನು. ರಿಪೋರ್ಟ್ ಬಂದಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ಆಮೇಲೆ ಸಹಾಯಕ ಕೃಷಿ ಅಧಿಕಾರಿ ಅವರು ನಮ್ಮ ಅಲ್ಲಿ ಬ್ಲ್ಯಾಂಕ್ ಪೇಪರ್ ನೋಡಿದ್ರಿ ನೀವು, ಇನ್ನು ಹಾಕೋಕ್ಕೆ ಮೊದಲೇ ಫಿಸಿಕಲ್ ಎಜುಕೇಷನ್ ಮಾಡೋಕ್ಕೆ ಮೊದಲೇ ಸೈನ್ ಹಾಕ್ಬಿಟ್ಟಿದ್ದಾರೆ. ಅದನ್ನು ನಾನು ಸಮಾಧಾನ ಆಗಿಲ್ಲ, ರಿಪೋರ್ಟ್ ತರಿಸ್ಕೊತೀನಿ, ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ಬಂದ್ವಿ, ಇಲ್ಲಿ 2 ಪ್ರಕರಣ ಮಾತ್ರ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ನಮಗೇನು ಸಿಕ್ಕಲಿಲ್ಲ ಅದು. ಆ 2 ಪ್ರಕರಣ ಮತ್ತು ಇಲ್ಲಿ ವೆಹಿಕಲ್ಸ್ ಎಲ್ಲ ಒಳಗಡೆ ಎಲ್ಲ ಡಂಪ್ ಹಾಕ್ಬಿಟ್ಟಿದೆ. ಅದನ್ನೆಲ್ಲ ಸ್ವಲ್ಪ ನಮ್ಮ ಲೀಗಲ್ ಸೊಸೈಟಿ ಮೆಂಬರ್ ಸೆಕ್ರೆಟರಿಗೆ ಹೇಳಿದ್ದೀನಿ, ಅದೊಂದು ರಿಪೋರ್ಟ್ ಮಾಡಿ ಅದು ಕೋರ್ಟ್ಗೆ ಸಬ್ಮಿಟ್ ಮಾಡಿ, ಅದೆಲ್ಲ ಅಟ್ಲೀಸ್ಟ್ ಗೌರ್ಮೆಂಟ್ ದುಡ್ಡು ಬರುತ್ತೆ. ಇಲ್ಲಿ ಬಿಸಾಕಿದ ಅಲ್ಲೇ ಹೋಗುತ್ತೆ ಅದು. ಈ ಥರ ಒಂದು 10 ಟೋಟಲ್ ಬೆಳಗಿಂದ ಒಂದು 10 ಪ್ರಕರಣ ನಾವು ಇವತ್ತು ಎಲ್ಲ ಆಫೀಸ್ ಸುತ್ತಿದ್ದೀವಿ. ಅದರಲ್ಲಿ 3, 4, 5, 6, 7 ಔಟ್ ಆಫ್ 10 7 ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಸುಮೋಟೋ ಕೇಸ್ ಸ್ವಯಂ ಪ್ರೇರಿತ ಇದನ್ನು ಕೇಸ್ ರಿಜಿಸ್ಟರ್ ಆದಮೇಲೆ ನಾವು 1 ನಿಮಿಷ ಅಧಿಕಾರಿಗಳು ಸರ್ ಗುಮಾಸ್ತೇನು ಮಾಡ್ತೀವಿ, ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವ್ರು ಪಾರ್ಟಿ ಮಾಡಿ ಇಲ್ಲಿ ಏನೇನು ಲೂಪ್ ಹೋಲ್ಸ್ ಇದೆ ಅಂತ ರಿಪೋರ್ಟ್ ತರಿಸ್ಕೊಡ್ತೀವಿ. ನಾವು ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ನಮ್ಮ ಸಮಾಧಾನ ಆಗದೆ ಇದ್ದರೆ ಮತ್ತೆ ನಮ್ಮ ಲೋಕಾಯುಕ್ತ SPಗೆ ಹೇಳ್ತೀವಿ, ಇಲ್ಲ ನಮ್ಮಲ್ಲಿ TS ಇದ್ದರೆ ಅಲ್ಲಿಂದ ಅವ್ರಿಂದ ರಿಪೋರ್ಟ್ ತರಿಸ್ಕೊತೀವಿ. ಅದು ಸಮಾಧಾನ ಎಲ್ಲ ಸರಿಯಾಗಿದೆ ಅಂದರೆ ಮಾತ್ರ ಕ್ಲೋಸ್ ಮಾಡ್ತಿಲ್ಲ. ಅಧಿಕಾರಿ ಮೇಲೆ ನಾವು 12 ರಿಪೋರ್ಟ್ ಕಳಿಸ್ತೀವಿ ಎನ್ಕ್ವೈರಿ ಮಾಡ್ತೀವಿ. ಸರ್, ಉಳಿಕೆ ಇಲಾಖೆಗಳ ಮೇಲೆ ಮತ್ತೆ ಬರ್ತೀರಾ? ಇವಾಗ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ನೀವು ಅರ್ಜೆಂಟ್ ಹೋದ್ರೆ ಇದಕ್ಕೆಲ್ಲ ನಾನು ಮಾಡ್ತಾನೆ ಇರ್ತೀನಿ. ಎಷ್ಟಾಗುತ್ತೆ ಇಲಾಖೆ ಯಾವ್ಯಾವ್ದು ಇಂಪಾರ್ಟೆಂಟ್ ಎಲ್ಲ ಮಾಡ್ತೀನಿ ನಾನು. ಅಲ್ಲಿ ನಿಮ್ಮ ಪತ್ರಿಕಾ ಮಾಧ್ಯಮದ ಒಂದು ವಿನಂತಿ, ಎಲ್ಲೆಲ್ಲಿ ನಿಮಗೆ ಬಸ್ ಸ್ಟ್ಯಾಂಡ್ ಇದೆ, ಇಲ್ಲಿ ಗೋಟು ಬಸ್ ಸ್ಟ್ಯಾಂಡ್ ಇದ್ರೆ ಇವಾಗ ಬಸ್ ಸ್ಟ್ಯಾಂಡು ಏನೇ ಪಬ್ಲಿಕ್ ಕಾಜು ಆಗೋದಂಥದನ್ನು ಅನ್ಯಾಯ ಆಗಿದೆ, ದಯವಿಟ್ಟು ಅದನ್ನು ಬೋಲ್ಡಾಗಿ ನೀವು ಪಬ್ಲಿಷ್ ಮಾಡಿ ಒಂದು ಕಾಪಿ ನಾನು ಕಳಿಸಿ. ಆ ಪ್ರೆಸ್ ರಿಪೋರ್ಟ್ ಮೇಲೆ ನಾನು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ನಾನು ಕಲಬುರಗಿಯಲ್ಲಿ ಪ್ರೆಸ್ ರಿಪೋರ್ಟ್ ಮೇಲೆ ಪ್ರಜಾವಾಣಿಯವರು ಹಾಕಿದರು, ವಿಜಯ ಕರ್ನಾಟಕ ಅವ್ರು ಹಾಕಿದರು. ಅದ್ರ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅಲ್ಲೆಲ್ಲೋ ಒಂದು ಕಡೆ ಬಸ್ ಸ್ಟ್ಯಾಂಡ್ ಇಲ್ಲ ಅಂಥೇಳಿ ಅವ್ರ ಊರ ಹೆಸರು ಕಮಲಾಪುರದಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ ಅಂತೇಳಿ ಬಸ್ ಸ್ಟ್ಯಾಂಡು ಅಲ್ಲಿ ಈ ಹೆಣ್ಮಕ್ಳು ಗಂಡ್ಮಕ್ಳು ಶೌಚಾಲಯ ಮಾಡಿ ಬಸ್ ಅಲ್ಲಿಂದ ಕಲಬುರಗಿ ಬರೋಂಗೆ ಮಾಡಿದ್ವಿ, ಸುಮೋಟೋ ಮಾಡಿದ್ವಿ. ನಾನು ಅಲ್ಲಿ ಹೋದಾಗ ಬಸ್ ಸ್ಟ್ಯಾಂಡ್ ಇಳಿದ ತಕ್ಷಣ ಟ್ರೈನಲ್ಲಿ ಹೋಗಿದ್ದಾಗ ಇಳಿದಾಗ ಆ ಕ್ರೌಡ್ ನೋಡಿಬಿಟ್ಟು ಆ ಜನನ 9 ಟ್ರಿಪ್ ಅಲ್ಲೇ ಹಾಕ್ಸಿದ್ದೀನಿ. ಇವಾಗ ಎಲ್ಲೆಲ್ಲಿ ಹೋಗ್ತೀವೋ ಬಸ್ಸು ಪ್ರಾಬ್ಲಮ್ ಇದ್ದರೆ ಅಲ್ಲಿ ಬಸ್ಸುಗಳು ಹಾಕ್ತೀನಿ, ಎಲ್ಲ ರಿಪೋರ್ಟ್ ಕೊಡ್ತಾರೆ ನಮ್ಮವರು. ಅದೇನಾದರೂ ಪಬ್ಲಿಕ್ ಅದು ದಯವಿಟ್ಟು ಪಬ್ಲಿಷ್ ಮಾಡಿ ನಮ್ಗೆ ಕಾಪಿ ಕಳಿಸಿ. ನಾನು ನಿಮ್ಮ ಪ್ರೆಸ್ ರಿಪೋರ್ಟ್ ಮೇಲೂ ಸುಮೋಟೋ ತೊಗೋತೀನಿ. ಪಬ್ಲಿಕ್ ಇಂಟ್ರೆಸ್ಟ್ ಇದೆ, ಒಂದು ಲೆಟ್ರ್ ಬಂದು ತೊಗೋತೀನಿ. ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ, ಎನ್ಕ್ವೈರಿ ಮಾಡಬೇಕು. ನಮ್ಮ